ಹಾಯ್ ಎವ್ರಿವನ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಇದು ಸ್ಪೈಡರ್ ಪ್ಲ್ಯಾಂಟ್ ಅಂತ. ಇದು ನೋಡಿ, ಇದಕ್ಕೆ ಸಣ್ಣ ಸಣ್ಣ ಇದೆಲ್ಲ ಆಗ್ತದೆ, ಸ್ಪೈಡರ್ ಥರನೇ ಈ ಥರ ನೋಡಿ ಉದ್ದುದ್ದಕ್ಕೆ. ಇಲ್ಲಿ ಸಹ ಇದುಂಟು ಗಿಡ. ಇದನ್ನು ಕೂಡ ಕಟ್ ಮಾಡಿ ನಾವು ನೆಡ್ಬೋದು. ಇದನ್ನು ಪಾಟಲ್ಲಿ ಹಾಕಿ ನೆಟ್ಟರೆ ಇದಕ್ಕೆ ಸಹ ಜೀವ ಬರ್ತದೆ. ನೋಡಿ, ಇಲ್ಲಿ ಬೇರು ಕೂಡ ಆಗಿದೆ ಅದರಲ್ಲಿ. ನೋಡಿ, ಈ ಥರ ಉದ್ದುದ್ದಕ್ಕೆ ಸ್ಪೈಡರ್ ಥರನೇ ಕಾಣ್ತದೆ. ಅದು ತುಂಬ ಚೆನ್ನಾಗಿ ಕಾಣ್ತದೆ. ಇದು ನಾನು ಸ್ಟೆಪ್ಸ್ ಇದರಲ್ಲಿ ಹಾಕಿಟ್ಟಿದ್ದೆ ರಿಂಗಲ್ಲಿ. ನೋಡಿ, ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತದೆ. ಈ ಥರ ರಿಂಗಲ್ಲಿ ಹಾಕಿಡೋದ್ರಿಂದ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೀತದೆ ಕೆಳಗಡೆ ತನಕ. ಈ ಥರ ಅದರ ಗೆಲ್ಲೆಲ್ಲ ಕೆಳಗೆ ತನಕ ನೇತಾಡ್ತಾ ಇರ್ತದಲ್ಲ, ಚೆಂದ ಕಾಣ್ತದೆ ಅದು. ನೋಡಿ, ಈ ಥರ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಉಂಟು ಅಂತ. ಇದು ಸ್ಪೈಡರ್ ಪ್ಲ್ಯಾಂಟ್. ಇದು ತುಂಬ ಮರಿ ಇಡ್ತದೆ. ಇದು ಸಣ್ಣ ಸಣ್ಣ ಮರಿ ಆಗಬೇಕಲ್ಲೇ ನಾವು ಸಪ್ರೇಟಾಗಿ ಇಟ್ಕೋಬೇಕು, ಮಾಡಬೇಕು ಬೇರೆ ಬೇರೆ ಪಾಟಲ್ಲಿ ಹಾಕಿ. ಈಗ ನೋಡಿ, ನಾನು ಇದಕ್ಕೆ ಜಂಜೀರ ರೆಡಿ ಮಾಡ್ತಿದ್ದೇನೆ ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ. ಇದು ರವೆ ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿರುವಂಥದ್ದು. ಇದಕ್ಕೆ ಚಿಲ್ಲಿ ಮತ್ತು ಒಗ್ಗರಣೆ ಸೊಪ್ಪೆಲ್ಲ ಹಾಕಿ ಮಾಡ್ತಾರೆ. ಆದರೆ ನಾನಿವತ್ತು ಸ್ವೀಟಾಗಿ ಮಾಡ್ತಾಯಿದ್ದೇನೆ ಮಕ್ಕಳಿಗೆ. ಇದು ಗೋಧಿ ಹಿಟ್ಟಿನ ಹಿಟ್ಟು ಕಲಸಿಟ್ಟದ್ದು. ಇದು ಯಾವ ಥರ ಮಾಡೋದಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಆದರೆ ಟೈಮ್ ಕಮ್ಮಿ ಉಂಟು. ಬೆಳಿಗ್ಗೆ ವೀಡಿಯೋ ಮಾಡೋದಂದರೆ ತುಂಬ ಕಷ್ಟ ನಮಗೆ. ನೋಡಿ, ಇದು ದಪ್ಪಕ್ಕೊಂದು ಈ ಥರ ಲಟ್ಟಿಸ್ಕೊಂಡಿದ್ದೇನೆ ನಾನು. ಇದು ಗೋಧಿ ಹಿಟ್ಟು, ಖಾಲಿ ಗೋಧಿ ಹಿಟ್ಟು ಮತ್ತು ಉಪ್ಪು ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಕಲಸಿಟ್ಟಿರುವಂಥದ್ದು. ಇದು ಮಂಗಳೂರಲ್ಲೆಲ್ಲ ಬಿಸ್ಕಿಟ್ ರೊಟ್ಟಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿದ್ದೇನೆ ನಾನು, ಮಕ್ಕಳಿಗೋಸ್ಕರ ಸ್ವೀಟಾಗಿ ಮಾಡಿದ್ದೇನೆ. ನೋಡಿ, ಇದು ಮತ್ತು ಸ್ಟಫ್ ಮಾಡೋದು ಇದನ್ನು. ಇದರೊಳಗೆ ರವೆ ಮತ್ತು ಸಕ್ಕರೆ ಎರಡೇ ಹಾಕಿರುವಂಥದ್ದು ನಾನು. ಕೆಲವರು ಮಿಲ್ಕ್ ಪೌಡರ್ ಅದೆಲ್ಲ ಹಾಕ್ತಾರೆ. ಆದರೆ ಬಿಸ್ಕಿಟ್ ರೊಟ್ಟಿ ಮಾಡುವಾಗ ಚಿಲ್ಲಿಯನ್ನು ಫ್ರೈ ಮಾಡಿ ಸ್ವಲ್ಪ ತುಪ್ಪ ಹಾಕಿದ್ದೇನೆ ಅದಕ್ಕೆ. ರವೆ ಹುರಿದು ಹಾಕಿರುವಂಥದ್ದು. ರವೆ ಹುರಿಯುವಾಗ ಸ್ವಲ್ಪ ತುಪ್ಪ ಹಾಕಿ ಹುರಿದಿದ್ದೇನೆ. ನಂತರ ಸಕ್ಕರೆ ಆ್ಯಡ್ ಮಾಡಿ ಇದನ್ನು ನಾನು ಸ್ಟಫ್ ಮಾಡಿದ್ದೇನೆ. ನೋಡಿ, ನಂತರ ಇದನ್ನು ನಿಧಾನಕ್ಕೆ ಲಟ್ಟಿಸಬೇಕು. ಇದು ಓಪನ್ ಆಗಬಾರ್ದು. ಓಪನ್ ಆದರೆ ಎಣ್ಣೆ ಎಲ್ಲ ಎಳ್ಕೊಂಡ್ಬಿಡ್ತದೆ ಒಳಗೆ, ತುಂಬ ಇದಾಗ್ತದೆ. ನಾನು ಚಿಲ್ಲಿ ಎಲ್ಲ ಹಾಕಿದರೆ ಜಾಸ್ತಿ ಓಪನ್ ಆಗ್ತದೆ ಅದು, ಅದಕ್ಕೋಸ್ಕರ ನಾನು ಇದು ಹಾಕ್ತಾಯಿಲ್ಲ. ಮತ್ತು ಮಕ್ಕಳಿಗೆ ಖಾರ ಇಷ್ಟ ಇಲ್ಲ ಅದು, ಮತ್ತು ಸ್ಪೈಸಿ ಎಲ್ಲ ಆಗಿದ್ದರೆ ತುಂಬ ಕಷ್ಟ ಬೆಳಿಗ್ಗೆ ತಿನ್ನುವಾಗೆಲ್ಲ. ಮತ್ತು ಒಗ್ಗರಣೆ ಸೊಪ್ಪು ಹಾಕಲಿಲ್ಲ ಏನು. ಇದು ರವೆಯನ್ನು ತುಪ್ಪದಲ್ಲಿ ಹುರಿದು ಮತ್ತು ಸಕ್ಕರೆ ಆ್ಯಡ್ ಮಾಡಿರುವಂಥದ್ದು. ನೋಡಿ, ಈ ಥರ ಹಾಕಬೇಕು. ಇಷ್ಟ ಆದರೆ ಆಯಿತು. ನಾನು ಸ್ವಲ್ಪ ಮಾಡಿಟ್ಟಿದ್ದೇನೆ. ಇನ್ನೂ ಮಾಡಲಿಕ್ಕುಂಟು. ಇದು ವಿಡಿಯೋ ಮಾಡಲಿಕ್ಕೋಸ್ಕರ ನಾನೊಂದು ತೋರಿಸ್ತಾ ಇರೋದಷ್ಟೇ. ಮತ್ತು ರಪ ಮಾಡಬೇಕಲ್ಲ ಮಕ್ಕಳಿಗೆಲ್ಲ, ಅದಕ್ಕೆ. ಈಗ ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಇದು ಎಣ್ಣೆ ಕಾದ ನಂತರ ಇದನ್ನು ನಾನು ಹಾಕ್ತಾಯಿದ್ದೇನೆ. ನಂತರ ಅದನ್ನು ಎಣ್ಣೆಯನ್ನು ಅದ್ರ ಮೇಲೆ ಹಾಕಬೇಕು ನಾವು. ನೋಡಿ, ಈ ಥರ. ಆಗ ಅದು ಚೆನ್ನಾಗಿ ಬೇಯ್ತದೆ ಹಿಟ್ಟು. ಯಾಕಂದರೆ ದಪ್ಪಕ್ಕೆ ಲಟ್ಟಿಸಿರ್ತೇವಲ್ಲ, ಆವಾಗ ಅದು ಹಿಟ್ಟು ಒಳಗೆಲ್ಲ ಬೇಯುವುದಿಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಎಣ್ಣೆಯಲ್ಲಿ ಇದು ಮಾಡೋದು. ಬಿಸ್ಕಿಟ್ ರೊಟ್ಟಿ ಕೂಡ ಸೇಮ್, ಸ್ಟಫಿಂಗ್ ಮಾತ್ರ ಬೇರೆ. ಸ್ವಲ್ಪ ಮೈದಾ ಆ್ಯಡ್ ಮಾಡ್ತಾರೆ. ನಾನು ಮೈದಾ ಆ್ಯಡ್ ಮಾಡಲಿಲ್ಲ, ಖಾಲಿ ಗೋಧಿ ಹಿಟ್ಟಿನಲ್ಲೇ ಮಾಡ್ತಾಯಿದ್ದೇನೆ. ನಾನು ಜಾಸ್ತಿ ಮೈದಾ ಯೂಸ್ ಮಾಡೋದಿಲ್ಲ. ಜಾಸ್ತಿಯಾಗಿ ನಾನು ಗೋಧಿ ಹಿಟ್ಟೇ ಎಲ್ಲದರಲ್ಲಿ, ಎಲ್ಲ ಇದಕ್ಕೂ ಸಹ ಸ್ವೀಟ್ಸ್ ಮಾಡೋದಿದ್ರೆ ಸಹ ನಾನು ಗೋಧಿ ಹಿಟ್ಟೇ ಯೂಸ್ ಮಾಡೋದು. ಸ್ವಲ್ಪ ಬಿಟ್ಕೊಳ್ತದೆ ಕಾಣ್ತದೆ, ಸ್ವಲ್ಪ ಸೈಡಲ್ಲಿ ಬಿಟ್ಕೊಂಡಿದೆ. ಆದರೆ ಅದು ಎಣ್ಣೆ ಎಳ್ಕೊಳ್ಳೋದಿಲ್ಲ ಅಷ್ಟೇನು, ಸಣ್ಣ ಹೋಲು ಅಷ್ಟೇ. ಇದೇ ರೀತಿ 1-2-3 ಮಾಡಿ ತೋರಿಸ್ತೇನೆ ನಿಮಗೆ ನಾನು. ನೋಡಿ, ಇದು ಫ್ರೈ ಆಗಲಿಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ. ಫಸ್ಟ್ ಇದು ಫ್ರೈ ಮಾಡುವಾಗ. ಸೆಕೆಂಡಿದೆಲ್ಲ ತುಂಬ ಚೆನ್ನಾಗಿ ಕಾದಿರ್ತದಲ್ಲ ಎಣ್ಣೆ, ಅದು ಬೇಗ ಬೇಗ ಆಗ್ತದೆ. ತುಂಬ ಈಸಿ ಮಾಡುವಂಥದ್ದು ಕೂಡ. ನಾವು ಚಪಾತಿಗೆ ಲಟ್ಟಿಸಿದ್ದು ಹಿಟ್ಟೆ ಅದು, ಮತ್ತೇನು ಸ್ಪೆಷಲಾಗಿ. ಮತ್ತು ಕೆಲವರು ಇದು ಬಿಸ್ಕಿಟ್ ರೊಟ್ಟಿ ಮಾಡುವಾಗೆಲ್ಲ ಚಿರೋಟಿ ರವೆ ಎಲ್ಲ, ಇದು ನಾನು ಸ್ಟಫಿಂಗಿಗೆ ಯೂಸ್ ಮಾಡಿರುವಂಥದ್ದು ಬಾರೀಕ್ ರವೆ, ಅಂದರೆ ಚಿರೋಟಿ ರವೆನೇ. ನಾನು ತೋರ ಸಜ್ಜಿಗೆ ಹೇಳ್ತಾರಲ್ಲ ಅದಲ್ಲ, ಸಪೂರ ಸಜ್ಜಿಗೆ ಇದು ಬಾರೀಕ್ ರವೆ ಇದು ಯೂಸ್ ಮಾಡಿರುವಂಥದ್ದು ನಾನು. ಇದು ಸ್ವಲ್ಪ ಇದಾಗಿದೆ, ಆದರೆ ಎಣ್ಣೆ ಎಳ್ಕೊಳ್ಳೋದಿಲ್ಲ. ಯಾಕಂದರೆ ಅದು ನೋಡಿ, ರವೆ ಎಣ್ಣೆ ಎಳ್ಕೊಂಡಿದ್ರೆ ಅದು ರವೆ ಎಲ್ಲ ಬಿಟ್ಕೊಳ್ತದೆ ನೋಡಿ ಎಣ್ಣೆಯಲ್ಲಿ. ಇದು ಬಿಟ್ಕೊಳ್ಳಿಲ್ಲ. ನೋಡಿ, ಈಗ ರೆಡಿಯಾಗಿದೆ.
ಮತ್ತೆ ಒಂದು ಮಾಡಿ ತೋರಿಸ್ತೇನೆ ನಿಮಗೆ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ, ತುಂಬ ಚೆನ್ನಾಗಿ ಟೇಸ್ಟ್ ಸಹ ಒಳ್ಳೆ ಇರ್ತದೆ. ನನ್ನ ಮಗಳು ನೋಡಿ ಹಾಯ್ ಹೇಳ್ತಿದ್ದಾಳೆ ಶ್ಯಾಡೋದಲ್ಲಿ. ಇದು ಎರಡನೇದು. ಇದು ಎಣ್ಣೆ ಒಳಗಡೆ ಎಳ್ಕೊಳ್ತದೆ ಅಂತ ಗೊತ್ತಾಗೋದಂದರೆ ರವೆ ಎಲ್ಲ ಹೊರಗೆ ಬರ್ತದೆ. ಈ ಸ್ಟಫಿಂಗ್ ಮಾಡಿರುವಂಥದ್ದು ಉಂಟಲ್ಲ, ಅದೆಲ್ಲ ಹೊರಗೆ ಬರ್ತದೆ. ಅದು ಹೊರಗೆ ಬಂದರೆ ಅದು ಎಣ್ಣೆ ಎಳ್ಕೊಂಡಿದೆ ಅಂತ ಅರ್ಥ ಒಳಗೆ. ಇದೇನು ಇದಾಗಲಿಲ್ಲ ನೋಡಿ, ಎಣ್ಣೆ ಹಾಗೇ ಇದೆ. ಇದೇನಾಗಿಲ್ಲ. ಇದೆಲ್ಲ ಬೇಗ ಬೇಗ ಫ್ರೈ ಆಗ್ತದೆ. ಫಸ್ಟ್ ಇದೊಂಚೂರು ಎಣ್ಣೆ ಕಾದಿತ್ತು, ಆದರೆ ನಾನು ಹಾಕಿರುವಾಗ ಅಂದರೆ ಫಸ್ಟ್ ಎಣ್ಣೆ ಫಸ್ಟ್ ಬಿಡುವಾಗ ಒಂದ್ಸಲ ಹಾಗೆ ಬೇಗ ಬೇಯುವುದಿಲ್ಲ. ಇದು ಮಾತ್ರ ಎಣ್ಣೆ ಹಾಕ್ತಾ ಇರಿ ಮೇಲ್ಗಡೆ, ಯಾಕಂದರೆ ಅದು ಹಿಟ್ಟೆಲ್ಲ ಚೆನ್ನಾಗಿ ಬೇಯಬೇಕು. ಇದು ನಾನು ಮಾಡ್ತಾ ಹೋಗ್ತೇನೆ, ಇನ್ನು ನನಗೆ ಟೈಮ್ ಸಹ ಇಲ್ಲ. ಮತ್ತು ಗಾಡಿ ಬಂದರೆ ಕಷ್ಟ, ಮಕ್ಕಳದ್ದು ಸ್ಕೂಲಿದ್ದು, ಅವನಿಗೆ ಸಹ ಕಾಲೇಜ್ ಇದೆ, ಮಗನಿಗೆ ಹೋಗಬೇಕು, ಲೇಟ್ ಆಗ್ತದೆ ಅಂತೇಳಿ 1-2 ಮಾಡಿ ತೋರಿಸಿದೆ ನಿಮಗೆ ನಾನು. ನೋಡಿ ಚೆನ್ನಾಗಿ ಬಂದಿದೆ, ನೋಡಿ ಎಷ್ಟು ಉಬ್ಕೊಂಡು ಬಂದಿದೆ. ಓಕೆ, ಇಲ್ಲಿ ನೋಡಿ ಪ್ಲಫಿಗೆ ತಿನ್ನಿಸ್ತಾ ಇದ್ದೇನೆ. ಮಕ್ಕಳು ಶಾಲೆಗೆ ಹೋದರು, ಇವಳಿಗೆ ಸಹ ಇಷ್ಟ ತುಂಬ ಇದಂದರೆ, ಭಾರಿ ಖುಷಿಯಲ್ಲಿ ತಿಂತಾಳೆ. ಅವಳೆಲ್ಲ ತಿಂತಾಳೆ. ಬ್ರೇಕ್ಫಾಸ್ಟ್ ಇದು ಎಂಥ ದೋಸೆ, ಚಪಾತಿ, ಎಂಥ ಕೊಟ್ಟರು, ವೆಜಿಟೇಬಲ್ ಕೊಟ್ಟರು ತಿಂತಾಳೆ ಅವಳು. ಕ್ಯಾರೆಟ್ ಎಂಥ ಕೊಟ್ಟರು ಸಹ ತಿಂತಾಳೆ. ಅದೇ ಬೇಕು, ನಾನ್ ವೆಜ್ಜೇ ಬೇಕು ಅಂತ ಏನಿಲ್ಲ. ಒಂದು ಪೂರಿ ಅವಳಿಗೋಸ್ಕರ ಮಾಡಲೇಬೇಕು ನಾವು. ಈಗ ಮಾಡಿದ್ದೆಲ್ಲ ಬಿಸ್ಕಿಟ್ ರೊಟ್ಟಿ, ಅದು ಸಹ ಅವಳಿಗೆ ಸಹ ಒಂದು ಮಾಡೋದು. ಸ್ಟಫಿಂಗ್ ಮಾಡುವಾಗ ನೀವು ತುಪ್ಪದಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿರ್ತದೆ ಅದು. ಇವಳು ನೋಡಿ ಮತ್ತೆ ಬೇಕು ಅಂತ ನೋಡಿ ತಿನ್ನೋದು. ಓಕೆ, ಇವತ್ತಿದು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ವ್ಲಾಗನ್ನು, ಯಾಕಂದರೆ ಮತ್ತೆ ನಮಗೆ ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಉಂಟು ಸ್ವಲ್ಪ. ನಂತರ ಸಿಗುವ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ನಂದು ವೀಡಿಯೋಗೆ.